ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸ್ಲೀವ್ಸ್ ಡಿಸೈನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಸ್ವಲ್ಪ ಸಿಂಪಲ್ ಆಗಿರೋ ಡಿಸೈನು, ಪಫ್ ಸ್ಲೀವ್ಸ್ದ ಡಿಸೈನ್ ಥರ. ಇದು ನೋಡಿರಿ, ಸೆಂಟ್ರಿಂದ ಉದ್ದಿಗೆ 3 ಇಂಚು ಮತ್ತು ಈ ಕಡೆ ಅಗ್ಲಿಗೆ 2 ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡು ಸೇಪ್ ತಕ್ಕೋತೀನಿ. ಈ ರೀತಿ ಈ ಸೆಂಟ್ರಿಂದ ನಾನು 3 ಇಂಚು ತೊಗೊಂಡು ನೋಡಿರಿ, ಇಲ್ಲಿಂದ ಇದು 3 ಇಂಚು ಮತ್ತು ಈ ಕಡೆ 2 ಇಂಚು. ಸೊ ಈಗ ಇದು ಸ್ಲೀವ್ಸ್ನ ಸೆಂಟ್ರ್ ಮಡ್ಚ್ಕೊಂಡಿನಿ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡು ಇದರಲ್ಲೇ ಐತಿ. ಈ ಸೇಪಲ್ಲಿ ನಾನು ಕಟ್ ಮಾಡ್ಕೊಂಡಿನಿ. ನೋಡಿರಿ, ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತೈತಿ. ಈಗ ಇದು ನಾನು ಮೇನ್ ಸ್ಲೀವ್ಸ್ ಬಟ್ಟೆ ಏನೈತಲ್ಲ ಅದ್ರ ಮೇಲೆ ಅಟ್ಯಾಚ್ ಮಾಡ್ಕೊತೀನಿ. ಇದು ಮೇನ್ ಸ್ಲೀವ್ಸ್ ಬಟ್ಟೆ ಏನೈತಿ ಕಡಿಮೆ ಬಿದ್ದಿತ್ತು ಸ್ವಲ್ಪ, ಅದಕ್ಕೆ ಬಟ್ಟೆನೆಲ್ಲ ಅಟ್ಯಾಚ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಇದ್ರ ಮೇಲೆ ಈ ಅಸ್ತರ್ ಬಟ್ಟೆ ಇಟ್ಕೊಂಡು ಹೊಲ್ಕೊಳ್ತೀನಿ. ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು 2 ಸ್ಲೀವ್ಸ್ ಅದಾವೆ ಇದರಲ್ಲಿ. ಒಂದು ಓಪನ್ ಮಾಡಿ ಎತ್ತಿಟ್ಟು ಈಗ ಸೀದಾ ಬಟ್ಟೆ, ಸ್ಲೀವ್ಸಿನ ಬಟ್ಟೆ ಸೀದಾ ಇಟ್ಕೊಂಡು ಅದ್ರ ಮೇಲೆ ಅಸ್ತರನ್ನ ಉಲ್ಟಾ ಇಟ್ಕೊಂಡು ಜೋಡಿಸ್ಕೋಬೇಕು. ನಾರ್ಮಲ್ ಸ್ಲೀವ್ಸ್ ಯಾವ ರೀತಿ ಜೋಡಿಸ್ತೇವಲ್ಲ, ಫ್ರಂಟ್ ಮುಂದಿನ ಸ್ಲೀವ್ಸ್ ಮುಂದಿನ ಸೈಡು, ಸೊ ಅದೇ ರೀತಿ ಇದಕ್ಕೂ ಅಸ್ತರನ್ನ ಇದ್ರ ಮೇಲೆ ಇಟ್ಕೊಂಡು ಕೆಳಗಡೆ ಹೊಲಿಗೆ ಹಾಕ್ಕೊಳ್ತೀನಿ ನಾನು. ಒಂದು 1/2 ಇಂಚಿನಷ್ಟು ಹೊಲಿಗೆ ಹಾಕ್ಕೊಂಡು ನೋಡಿರಿ, ಹೊಲಿಗೆ ಹಾಕ್ಕೊಂಡು ಈಗ ಇದನ್ನು ಓಪನ್ ಮಾಡಿ ಈ ಅಸ್ತರ್ ಮೇಲೆ ಈ ರೀತಿ ಒಂದು ಹೊಲಿಗೆನ ಹಾಕ್ಕೋತೀನಿ. ನೀಟಾಗಿ ಮಾಡಿಕೊಂಡು ಆ ಅಸ್ತರ್ ಮೇಲೆ ಈ ರೀತಿ ಹೊಲಿಗೆ ಹಾಕ್ಕೊಂಡು ಈಗ ಇನ್ನೊಂದು 1/2 ಇಂಚಿನಷ್ಟು ಬಿಟ್ಟು ಇನ್ನೊಂದು ಹೊಲಿಗೆನ ಈ ಅಸ್ತರ್ ಮೇಲೇ ತೊಗೊಳ್ತೀನಿ. ನೋಡಿರಿ, ಈ ರೀತಿ ಹೊಲಿಗೆ ಹಾಕ್ಕೊಂಡು ಈಗ ನಾರ್ಮಲ್ ಬ್ಲೌಸ್ ಸ್ಲೀವ್ಸ್ ಏನಾಗಿರ್ತೈತಿ ಈ ರೀತಿ ಮಾಡ್ಕೊಂಡು ಇದನ್ನ ಹೊಲಿಸ್ಕೊಂಡು ಹೊಲಿಗೆ ಹಾಕ್ಕೊಂಡು ಬಿಡ್ತೀವಿ. ಬಟ್ ಇದು ಮೇಲ್ಗಡೆನೂ ಕಟ್ ಮಾಡಿವಲ್ಲ, ಸೊ ಅದು ಒಳಗಡೆ ಹೋಗಬೇಕಲ್ಲ, ಹಂಗಾಗಿ ಇದು ನೋಡಿರಿ, ಹೊಲಿಗೆ ಏನು ಹಾಕಿದ್ದೇವಲ್ಲ ಅಲ್ಲಿಗೆ ಎಕ್ಸಾಕ್ಟಾಗಿ ಹಸ್ತನ ವಾಪಸ್ಸು ಸೀದಾ ಬ್ಲೌಸ್ ಪೀಸ್ ಏನು ಸೀದಾ ಇರ್ತೈತಲ್ಲ ಇದು ಸ್ಲೀವ್ಸಿನ ಬಟ್ಟೆ, ವಾಪಸ್ ಅದ್ರ ಮೇಲೇ ಹೊಳ್ಸಾಕತ್ತೀನಿ. ಯಾಕಂದರೆ ಈ ಮೇಲ್ಗಡೆ ಕಟ್ ಮಾಡಿಲ್ಲ, ಸೊ ಅದನ್ನು ಹೊಲಿಗೆ ಹಾಕ್ಕೋತೀನಿ ಇದೇ ರೀತಿ. ಹಾಗಾಗಿ ಅದನ್ನು ವಾಪಸ್ಸು ಉಲ್ಟಾ ಮಾಡಲಿಲ್ಲ, ಸೀದಾದ್ರ ಮೇಲೇ ಈಗ ಅಸ್ತರದ್ದು ಬಟ್ಟೆ ಈ ರೀತಿ ಇಟ್ಕೊಂಡು ಈಗ ಪಿನ್ ಹಾಕ್ಕೊಂಡು ಈಗೇನು ಕಟ್ ಮಾಡಿನಲ್ಲ ಸುತ್ತಲೂ ಈ ಸೇಪಿನ ಪ್ರಕಾರ ನಾನೀಗ ಹೊಲಿಗೆನ ಹಾಕ್ಕೊಳ್ತೀನಿ. ಈಗ ಇದು ಸ್ಲೀವ್ಸಿಂದು ಮೇನ್ ಬಟ್ಟೆ ಐತಲ್ಲ, ಸೊ ಇದನ್ನು ಕಟ್ ಮಾಡ್ಕೊತೀನಿ. ಅಸ್ತರ್ ಮುಂಚೆನೇ ಕಟ್ ಮಾಡ್ಕೊಂಡಿದ್ದೆ, ಇದನ್ನು ಕಟ್ ಮಾಡ್ಕೊಂಡು ಇಲ್ಲಿ ಕಟ್ ಕೊಡ್ತೀನಿ. ನೋಡಿರಿ, ಈ ಕಟ್ ಕೊಟ್ಟು ಪಿನ್ನೆಲ್ಲ ತೆಗೆದು ಈಗ ನಾನು ಇದನ್ನು ಈಗೇನು ಸೇಪಲ್ಲಿ ಹೊಲಿಗೆ ಹಾಕಿದ್ನಲ್ಲ, ಈಗ ಇದನ್ನ ಹೊಲಿಸ್ಕೊಂಡು ಈ ಅಸ್ತರ್ ಮೇಲೆ ಇನ್ನೊಂದು ಸರಿ ಹಾಕ್ಕೋತೀನಿ. ಅಸ್ತರ್ ಮೇಲೆ ಹಾಕ್ಕೊಂಡ್ವಿ ಅಂದ್ರೆ ಈ ಡಿಸೈನ್ ಏನು ಹಾಕಿವಲ್ಲ ಈ ಡಿಸೈನು ಕರೆಕ್ಟಾಗಿ ಹೊಳ್ತೈತಿದು. ಅದಕ್ಕೆ ಇದನ್ನು ಈ ರೀತಿ ಹೊಲಿಗೆನ ಹಾಕ್ಕೋತೀನಿ. ಅಸ್ತರ್ ಮೇಲೆ ಹಾಕ್ಕೊಂಡ್ವಿ ಅಂದರೆ ನೀಟಾಗಿ ಹೊಳ್ತೈತಿ ಫ್ರೆಂಡ್ಸ್. ಇದು ಡಿಸೈನು ಯಾವ ರೀತಿ ಇರ್ತೈತಲ್ಲ ಹಾಗೆ ಹೊಳ್ತೈತಿ. ಅದಕ್ಕೆ ಸ್ವಲ್ಪ ಈ ರೀತಿ ಅಂದರೆ ಕೆಳಗಡೆನೂ ನಾವು ಹೊಲಿಗೆ ಹಾಕ್ಕೊಂಡು ಎಲ್ಲ ಮಡಿಚ್ಕೊಂಡು ಇಟ್ಕೊಂಡಿವಲ್ಲ, ಅದಕ್ಕೆ ಇದು ಹಾಕ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತೈತಿ. ಈಗ ಇದನ್ನು ಹಾಕ್ಕೊಂಡು ಈಗ ಈ ಬ್ಲೌಸ್ ಏನೈತಿ ಉಲ್ಟಾ ಮಾಡ್ಕೊಂಡು ಬಿಡ್ತೀನಿ. ನೋಡಿರಿ, ಸೀದಾ ಇದು ಬ್ಲೌಸಿನ ಬಟ್ಟೆ ಸೀದಾ ಮಾಡಿಕೊಂಡು ಅಸ್ತರ್ ಕೆಳಗಡೆ ಹಾಕ್ಕೊಂಡ್ವಿ ಅಂದರೆ ನೋಡಿರಿ, ಇಲ್ಲಿ ಪ್ಯಾಕ್ ಆಯಿತು ಮತ್ತು ಮುಂದೆ ಸ್ಲೀವ್ಸಿಗೂ ಪ್ಯಾಕ್ ಆಗೈತಿ. ಈಗ ಎಕ್ಸ್ಟ್ರಾ ನಾವೇನು ಏನೋ ಜೋಡಿಸೋದೇನು ಹತ್ತಂಗಿಲ್ಲ. ಇದು ಪ್ಯಾಕ್ ಆಯಿತು ಮತ್ತು ಕೆಳಗಡೆದು ಎರಡು ಅದರಲ್ಲೇ ಹೊಲಿಗೆ ಹೋಗಿಬಿಡ್ತು. ಈಗ ಈ ಸೇಪ್ ಏನೈತಲ್ಲ ಸೇಪ್ ಪ್ರಕಾರ ಇನ್ನೊಂದು ಇದ್ರ ಮೇಲೆ ಹೊಲಿಗೆನ ಹಾಕ್ಕೋತೀನಿ. ನೋಡಿರಿ, ಇದು ಹೊಲಿಗೆ ಹಾಕ್ಕೊಂಡು ಆದಮೇಲೆ ಈಗ ಈ ಸ್ಲೀವ್ಸಿಗೆ ಸುತ್ತಲೂ ಹೊಲಿಗೆ ಹಾಕ್ಕೋತೀನಿ. ಅಸ್ತರು ಮತ್ತು ಬ್ಲೌಸಿನ ಬಟ್ಟೆ ಎರಡು ಸೇರಿಸಿ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ನೋಡಿರಿ, ಸುತ್ತಲೂ ಎಲ್ಲ ಹೊಲಿಗೆ ಹಾಕ್ಕೊಂಡು ಆದಮೇಲೆ ಈಗ ಎಕ್ಸ್ಟ್ರಾ ಬಟ್ಟೆ ಇರ್ತೈತಲ್ಲ ಅಸ್ತರ್ ಬಟ್ಟೆ ಬಿಟ್ಟು ಮೇನ್ ಬ್ಲೌಸ್ ಪೀಸ್ ಏನೈತಿ ಅಸ್ತರ್ ಸ್ಲೀವ್ಸ್ ಜಾಸ್ತಿ ಇರ್ತೈತಲ್ಲ ಬಟ್ಟೆ, ಅದನ್ನು ಕಟ್ ಮಾಡ್ಕೋತೀನಿ. ನಾ ಅಸ್ತರ್ದು ಯಾವಾಗಲೂ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀನಿ ನಾವು ಸೈಜಿ ಪ್ರಕಾರ.
ಇದು ಬ್ಲೌಸಿನ ಬಟ್ಟೆ ಏನೈತಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ. ಸೊ ಹಂಗಾಗಿ ಅದು ಎಕ್ಸ್ಟ್ರಾ ಇರ್ತೈತಲ್ಲ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಈಗ ಇದು ಸೀರೆದು ಬಟ್ಟೆ ಬ್ಲ್ಯಾಕ್ ಕಲರ್ ಐತಿದು. ಇದಕ್ಕೆ ನಾನೀಗ ಪಪ್ಸ್ ಮಾಡ್ಕೋತೀನಿ. ಸ್ಲೀವ್ಸಿಗೆಲ್ಲ ಈಗೇನು ಕಟ್ ಮಾಡಿದ್ದೇವಲ್ಲ ಅಲ್ಲಿ ಪಪ್ಸ್ ಬರ್ತೈತಿ. ಹಾಗಾಗಿ ನಾನು ಪ್ಲೇಟ್ಸ್ ಮಾಡ್ಕೋತೀನಿ. ನೋಡಿರಿ ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಅಟ್ಯಾಚ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು ಮೇಲ್ಗಡೆ. ಈಗ ನೋಡಿರಿ ಮ್ಯಾಲೆ ಪ್ಲೇಟ್ಸ್ ಮಾಡಿದ್ನಲ್ಲ, ಇನ್ನು ಕೆಳಗೂ ಸೇಮ್ ಅದೇ ರೀತಿ ಈಗೇನು ಮಾಡಿದ್ದೇವಲ್ಲ ಹಾಗೆ ಅದೇ ಪ್ರಕಾರ ನಾವು ಪ್ಲೇಟ್ಸ್ನ ಮಾಡ್ಕೊತ ಹೋಗ್ತೀನಿ. ನೋಡಿರಿ ಈ ರೀತಿ ಪ್ಲೇಟ್ಸ್ ಮಾಡಿದೆ. ಇನ್ನೂ ಪ್ಲೇಟ್ಸ್ ಮಾಡಿ ಇದನ್ನು ನಾನು ಅದಕ್ಕೆ ಅಟ್ಯಾಚ್ ಮಾಡ್ಕೋತೀನಿ. ನೋಡಿರಿ ಪ್ಲೇಟ್ಸ್ ಎಲ್ಲ ರೆಡಿ ಆಯಿತು. ಇನ್ನೂ ರೆಡಿಯಾಗಿ ಇದಕ್ಕೆ ಅಟ್ಯಾಚ್ ಮಾಡ್ಕೋತೀನಿ. ನೋಡಿರಿ ಫಸ್ಟ್ ಪಿನ್ ಹಾಕೋತೀನಿ. ಈ ಪ್ಲೇಟ್ಸ್ ಎಲ್ಲಿವರೆಗೂ ಬಂದೈತೆ ಕೆಳಗಡೆ ಕರೆಕ್ಟಾಗಿ ನೋಡಿಕೊಂಡು ಇನ್ನು ಮೇಲ್ಗಡೆ ಎಲ್ಲ ಪಿನ್ ಹಾಕ್ಕೊಂಡು ಈಗ ಸುತ್ತಲೂ ಹೊಲಿಗೆನ ಹಾಕ್ಕೋತೀನಿ ನಾನು. ಇನ್ನು ಅದು ಕಟ್ ಮಾಡಿದ್ದು ಬಟ್ಟೆ ಇತ್ತಲ್ಲ ಸ್ಲೀವ್ಸಿಂದು, ಇಲ್ಲಿ ಸೇಪಿ ಪ್ರಕಾರ ನಾವು ಸೇಪ್ ಏನು ಕಟ್ ಮಾಡಿದ್ದೆವಲ್ಲ ಆ ಬಟ್ಟೆನ ತೊಗೊಂಡು ಇಲ್ಲಿ ಮಾಪ್ ನೋಡ್ಕೋತೀನಿ ಅದು ಎಷ್ಟು ಕಟ್ ಮಾಡಿವಿ ಅಂತೇಳಿ ಮಾಪ್ ನೋಡಿಕೊಂಡು ಅದಕ್ಕೆ ಅಳತೆಯಾಗಿ ನಾನು ಚಾಕ್ಲೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಈ ಚಾಕ್ಲೆ ಏನು ಮಾರ್ಕ್ ಮಾಡಿದ್ನಲ್ಲ ಇಷ್ಟು ರೌಂಡಾಗಿ ಹೊಲಿಗೆನ ಹಾಕ್ಕೋತೀನಿ ನಾನು ಎರಡು ಸೇರಿಸಿ. ಈ ನೋಡಿರಿ ಈ ಸೇಪ್ ಏನೈತಲ್ಲ ಆ ಸೇಪ್ ಪ್ರಕಾರ ಹೊಲಿಗೆ ಹಾಕ್ಕೋತೀನಿ ನಾನು. ಕೆಳಗಡೆ ಹಂಗೆ ಈ ನಿಲ್ಗಿ ಆ ಕಡೆ ಈ ಕಡೆ ಮಡಚಬಾರ್ದು ಅಂತೇಳಿ ಕೆಳಗಡೆ ನೋಡ್ಕೊತ ನಾವು ಈ ಸುತ್ತಲೂ ಹೊಲಿಗೆನ ಹಾಕ್ಕೋಬೇಕು. ಇಲ್ಲಾಂದ್ರೆ ಪ್ಲೇಟ್ಸ್ ಏನೈತಿ ಹೊಳತಿರ್ತಾವೆ ಕೆಳಗಡೆ, ಹಂಗಾಗಿ ನೀಟಾಗಿ ನೋಡಿಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಇನ್ನು ಇಲ್ಲಿ ಏನು ಮಾರ್ಕ್ ಮಾಡಿದ್ವಲ್ಲ ಆ ಉದ್ದಿಗೆ ಬಟ್ಟೆ ಕಟ್ ಮಾಡಿದ್ದು ಸೇಪ್ಲೆ ಏನು ಕಟ್ ಮಾಡಿದ್ವಲ್ಲ ಆ ಬಟ್ಟೆಲೇ ನೋಡ್ಕೊಂಡಿದ್ವಲ್ಲ ಮಾರ್ಕ್ ಮಾಡಿದ್ದು ಅದ್ರ ಮೇಲೇನು ನಾನು ಈ ರೀತಿ ಹೊಲಿಗೆನ ಹಾಕ್ಕೋತೀನಿ. ಸೇಪ್ ಎಲ್ಲಿಗೈತಿ ಅಲ್ಲಿ ತನಕ ನೋಡಿಕೊಂಡು ಹೊಲಿಗೆ ಹಾಕ್ಕೊತೀನಿ. ಇನ್ನು ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರ್ತೈತಿಲ್ಲ ಆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಬಿಡ್ತೀನಿ ಕೆಳಗಡೆ ಸೈಡು. ನಮ್ಮದು ಸ್ಲೀವ್ಸಿಂದು ಯಾವ ರೀತಿ ಸೇಪ್ ಐತಲ್ಲ ಆ ಸೇಪಿಗೆ ಈ ಬಟ್ಟೆ ಕಟ್ ಮಾಡಿಕೊಂಡು ಇನ್ನು ಕೆಳಗಡೆ ಏನಿರ್ತೈತಿ ಎಕ್ಸ್ಟ್ರಾ ಬಟ್ಟೆ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ನೋಡಿರಿ ಕೆಳಗಡೆದು ಅದೆಲ್ಲ ಬಟ್ಟೆ ಕಟ್ ಮಾಡಿದ ಮೇಲೆ ಈ ರೀತಿ ಬಂತು ಸೇಫ್. ಇನ್ನು ಇದಕ್ಕೆ ಹಾಗೆ ಬಿಟ್ರೆ ಕೆಳಗಡೆ ಸರಿ ಕಾಣಂಗಿಲ್ಲ, ಹಂಗಾಗಿ ನಾನು ಕೆಳಗಡೆ ಒಂದು ಅಸ್ತರ್ ಬಟ್ಟೆನ ಹಚ್ಕೋತೀನಿ. ಇದ್ರ ಕೆಳಗೆ ಮೇಲ್ಗಡೆ ಇದು ಈ ರೀತಿ ಡಿಸೈನ್ ಐತಿ, ಇನ್ನು ಕೆಳಗೆ ಏನೈತಿ ಅಸ್ತರ್ ಬಟ್ಟೆ ಇಟ್ಕೊಂಡು ಅಸ್ತರ್ ಬಟ್ಟೆನ ಹಚ್ಕೋತೀನಿ. ಹಾಗೆ ಪ್ಲೇಟ್ಸು ಆ ಕಡೆ ಈ ಕಡೆ ಆಗಬಾರ್ದು, ಹಂಗಾಗಿ ನೀಟಾಗಿ ನೋಡಿಕೊಂಡು ಹೊಲಿಗೆನ ಹಾಕ್ಕೋಬೇಕು. ಇನ್ನು ಮೇಲೆ ಹಾಕ್ಕೊಂಡು ಸುತ್ತಲೂ ಕೆಳಗಡೆ ಸೈಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ನೋಡಿರಿ ಸುತ್ತಲೂ ಹೊಲಿಗೆ ಹಾಕ್ಕೊಂಡ್ಮೇಲೆ ಇನ್ನು ಕೆಳಗಡೆ ಸೈಡು ಇದು ಅಸ್ತರ್ದು ಬಟ್ಟೆ ಜಾಸ್ತಿ ಇರ್ತೈತಿ, ಅದನ್ನು ಇದು ಬಟ್ಟೆ ಬ್ಲ್ಯಾಕ್ ಕಲರ್ದು ಏನು ಬಟ್ಟೆ ಐತಲ್ಲ ಅದೇ ಅಳತೆಗೆ ಅದನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡು ಇಲ್ಲಿ ಸೇಪ್ ಪ್ರಕಾರ ಅದನ್ನು ಕಟ್ ಮಾಡ್ಕೊಂಡ್ರೆ ಇದು ಸ್ಲೀವ್ಸು ರೆಡಿ ಆಯಿತು. ಇನ್ನು ಅಟ್ಯಾಚ್ ಮಾಡ್ಕೊಂಡ್ರೆ ಸ್ಲೀವ್ಸು ಕಂಪ್ಲೀಟ್ ಆಗ್ತೈತಿ ಫ್ರೆಂಡ್ಸ್. ಇದು ನೋಡಿರಿ ಸ್ವಲ್ಪ ಆ ಕಡೆ ಈ ಕಡೆ ಪ್ಲೇಟ್ಸ್ ಹೊಳಿತಂದರೆ ಇನ್ನೊಂದು ಸರಿ ಹೊಲಿಗೆ ಹಾಕ್ಕೊಂಡ್ಬಿಟ್ಟೆ. ಈಗ ನೋಡಿರಿ ಈ ರೀತಿ ಬಂತ ಡಿಸೈನು. ಇದನ್ನು ನಾನು ಬ್ಲೌಸಿಗೆ ಅಟ್ಯಾಚ್ ಮಾಡಿಸಿದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸ್ತೈತೆ ಅಂತೇಳಿ. ಇದು ನೋಡಿರಿ ರೆಡಿ ಆದಮೇಲೆ ಬ್ಲೌಸು ಈ ರೀತಿ ಕಾಣಿಸ್ತೈತಿ. ಇದು ಸುತ್ತಲೂ ನೀವು ಸ್ಟೋನ್ ಲೇಸು ಏನಾದರೂ ಹಚ್ಕೋಬೋದು. ಇವ್ರು ಏನೂ ಬೇಡ ಅಂತ ಇದ್ರು, ಹಾಗಾಗಿ ನಾನು ಹಾಗೆ ಹೊಲ್ದೀನಿ. ನೋಡಿರಿ ಡಿಸೈನ್ ಯಾವ ರೀತಿ ಬಂದೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.